ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಅವರ ಗೌರವಧನದ ಏರಿಕೆಯ ಚರ್ಚೆ ಸಾಕಷ್ಟು ನಡೀತಾ ಇದೆ ಅಂತಲೇ ಹೇಳಬಹುದು. ಮೊನ್ನೆ ಸಭೆಯಲ್ಲಷ್ಟೇ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಕೇಳಿದಾಗ ಅಂಗನವಾಡಿ ವರ್ಕರ್ಸ್ ಗೌರವಧನ ಕನಿಷ್ಠ ವೇತನಕ್ಕೆ ಜಾರಿ ಮಾಡ್ತೀರಾ ಅಂತ ತಮ್ಮ ಪಕ್ಷದವರೆಲ್ಲ ಒಂದು ಭಾಷೆನ ಕೊಟ್ಟಿರ್ತೀರಾ ಅಂಗನವಾಡಿ ವರ್ಕರ್ಸ್ಗಳಿಗೆ ಚುನಾವಣೆ ಸಂದರ್ಭದಲ್ಲಿ. ಸೊ ಅದು ಯಾಕೆ ಏರಿಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸದ್ಯಕ್ಕೆ ಮೊನ್ನೆ ಮಾರ್ಚ್ 7ಕ್ಕೆ ನಡೆದಿರುವ ಬಜೆಟ್ ಘೋಷಣೆಯ ಸಮಯದಲ್ಲಿ ಕಾರ್ಯಕರ್ತರಿಗೆ 1,000 ರೂಪಾಯಿ, ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನನ ನಾವು ಏರಿಕೆ ಮಾಡಿದೀವಿ. ಇನ್ನು ನಮ್ಮ ಸರ್ಕಾರ 3 ವರ್ಷಗಳ ಕಾಲ ಇರಲಿದೆ. ಸೊ ಮುಂಬರುವ ದಿನಗಳಲ್ಲಿ ನಾವು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಕನಿಷ್ಠ ವೇತನ ಮಾಡ್ತೀವಿ. ನಾವು ಕೊಟ್ಟ ಭಾಷೆನ ಉಳಿಸ್ಕೋತೀವಿ. ಆದಷ್ಟು ಬೇಗ ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಚಿವರಿಗೆ ಭೇಟಿನ ಕೊಡ್ತಾ ಇದ್ದೀವಿ. ಅಲ್ಲಿರೋ ಅಧಿಕಾರಿಗಳ ಜೊತೆ ಮಾತನ್ನು ಕೂಡ ನಡೆಸ್ತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಸರ್ಕಾರ ಇರೋವರೆಗೂ ಅವರ ವೇತನ ಕನಿಷ್ಠ ಮಾಡ್ತೀವಿ, ನಾವು ಕೊಟ್ಟ ಭಾಷೆನ ಉಳಿಸ್ಕೋತೀವಿ ಅನ್ನೋ ರೀತಿಯಲ್ಲಿ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನು ಕೂಡ, ಅವರ ಉತ್ತರ ಕೂಡ ನೀಡಿದ್ರು ಅಂತಲೇ ಹೇಳ್ಬೋದು. ಹಾಗಿದ್ದರೆ ಕಾಂಗ್ರೆಸ್ ಪಕ್ಷ ಏನು ಹೇಳಿತ್ತೋ 6ನೇ ಗ್ಯಾರಂಟಿ, ಅದರ ಪ್ರಕಾರ ಮುಂಬರುವ ದಿನಗಳಲ್ಲಿ ಜಾರಿ ಆಗುತ್ತಾ ಅಥವಾ ಇಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಮಾತಿನ ಮೇಲೆ ಆದಷ್ಟು ಬೇಗ ಅಂಗನವಾಡಿ ವರ್ಕರ್ಸ್ ಗೌರವಧನ ಕನಿಷ್ಠ ವೇತನಕ್ಕೆ ಜಾರಿ ಮಾಡ್ತಾರೆ, 6ನೇ ಗ್ಯಾರಂಟಿ ಆದಷ್ಟು ಬೇಗ ಜಾರಿ ತರ್ತಾರೆ ಅನ್ನೋ ನಂಬಿಕೆ ಬಂದಿದೆ ಅಂತಾನೆ ಹೇಳ್ಬೋದು. ಆದರೆ ಅಂಗನವಾಡಿ ವರ್ಕರ್ಸ್ ಪ್ರತಿ ಸಾರಿ ಪ್ರತಿಭಟನೆ ಮಾಡಿದಾಗ ಸರ್ಕಾರ ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದೇ ಇಲ್ಲ. ಸೊ ಹೀಗಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ ತೀರ್ಮಾನ ಮಾಡಿ ನಾಳೆ ಫ್ರೀಡಂ ಪಾರ್ಕ್ ಹತ್ರ ತುಂಬಾ ಘೋರವಾದ ಪ್ರತಿಭಟನೆ ನಡೆಸಲಿದ್ದಾರೆ. ಎಲ್ಲ ಅಂಗನವಾಡಿ ವರ್ಕರ್ಸ್, ಕಾರ್ಯಕರ್ತರು, ಸಹಾಯಕಿಯರು ಎಲ್ಲರೂ ಸೇರಿ ನಾಳೆ ಪ್ರತಿಭಟನೆ ನಡೆಯಲಿದೆ ಅಂತಾನೆ ಹೇಳ್ಬೋದು. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂಗನವಾಡಿ ವರ್ಕರ್ಸ್ಗಳಿಗೆ ಯಾವಾಗಲೂ ಸಮಾಧಾನಕರವಾದಂತಹ ಮಾತುಗಳನ್ನು ಹೇಳ್ತಾರೆ, ಆದರೆ ನುಡಿದಂತೆ ನಡೆದುಕೊಳ್ಳೋದಿಲ್ಲ ಅನ್ನೋ ಒಂದು ಹೇಳಿಕೆನ ಅಂಗನವಾಡಿ ವರ್ಕರ್ಸ್ಗಳಿಂದ ಬಂದಿದೆ. ಸೊ ನಾಳೆ ಅಂಗನವಾಡಿ ವರ್ಕರ್ಸ್ಗಳ ಪ್ರತಿಭಟನೆ ಕೊನೆಗೂ ನಡೆಯುತ್ತಾ ಅಥವಾ ಸರ್ಕಾರ ಇವರ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾ, ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಗನವಾಡಿ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ. ಹಾಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.